ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಷ್ ನಮ್ಮನ್ನಗಲಿ ಇವತ್ತಿಗೆ 6 ವರ್ಷ ಕಳೆದಿದೆ. ಅವರನ್ನು ನೆನೆದು ಅವರ ಅಭಿಮಾನಿಗಳು ಜೊತೆಗೆ ಅವರ ಕುಟುಂಬಸ್ಥರು ಇವತ್ತು ವಿಶೇಷ ಪೂಜೆಯನ್ನು ಸಲ್ಲಿಸಿ ಅವರ ಹಳೆಯ ನೆನಪುಗಳನ್ನು ಕೂಡ ಮೆಲುಕು ಹಾಕಿದ್ದಾರೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ರೆಬಲ್ ಸ್ಟಾರ್ ಅಂಬರೀಷ್ ಅಗಲಿ ಇಂದಿಗೆ 6 ವರ್ಷ. ಸ್ಮಾರಕಕ್ಕೆ ಸುಮಲತಾ ಪೂಜೆ, ಅಭಿಮಾನಿಗಳ ನಮನ. ಮರಿ ರೆಬಲ್ ಸ್ಟಾರ್ ಆಗಮನ, ಗೌಡ್ರ ಮನೆಯಲ್ಲಿ ಸಂಭ್ರಮ. ರೆಬಲ್ ಸ್ಟಾರ್ ಅಂಬರೀಷ್ ಅಗಲಿಕೆಗೆ 6 ವರ್ಷ. ರೆಬಲ್ ಸ್ಟಾರ್ ಪುಣ್ಯ ಸ್ಮರಣೆ ಹಿನ್ನೆಲೆ ಅಂಬಿ ಸ್ಮಾರಕ ಹೂವುಗಳಿಂದ ಅಲಂಕಾರಗೊಂಡಿತ್ತು. ಕಂಠೀರವ ಸ್ಟುಡಿಯೋಗೆ ಆಗಮಿಸಿದ ಕುಟುಂಬಸ್ಥರು ಇಷ್ಟವಾದ ಖಾದ್ಯಗಳನ್ನ ಇಟ್ಟು ಪೂಜೆ ಸಲ್ಲಿಸಿದ್ರು. ಪೂಜೆಯಲ್ಲಿ ಹಿರಿಯ ನಟ ದೊಡ್ಡಣ್ಣ ಹಾಗೂ ರಾಕ್ಲೈನ್ ವೆಂಕಟೇಶ್ ಭಾಗಿಯಾಗಿದ್ರು. ಇನ್ನು ಅಭಿಮಾನಿಗಳು ನೆಚ್ಚಿನ ನಟನಿಗೆ ನಮನ ಸಲ್ಲಿಸಿದ್ರು. ಇದೇ ವೇಳೆ ಮಾತನಾಡಿದ ಸುಮಲತಾ ಅಂಬರೀಷ್, ನೆನಪು ಎಲ್ಲಾ ಕಡೆ ಇರುತ್ತೆ, ಮನೆಗೆ ಮತ್ತೆ ಮರಿ ರೆಬಲ್ ಸ್ಟಾರ್ ಬಂದಿರೋದು ಖುಷಿ ತಂದಿದೆ ಎಂದ್ರು. ಅವರು ಪ್ರತಿ ಕ್ಷಣ ಪ್ರತಿದಿನ ಅವ್ರು ನಮ್ಮ ಜೊತೆಲೇ ಇರ್ತಾರೆ ಅನ್ನೋ ಒಂದು ಭಾವನೆಯಲ್ಲೇ ಈ 6 ವರ್ಷಗಳನ್ನು ನಾವು ಕಳೆದಿದ್ವಿ. ಸೊ ಅವರ ನೆನಪು ಎಲ್ಲ ಕಡೆನೂ ಯಾವಾಗ್ಲೂ ನಮ್ಮ ಜೊತೆ. ಈ ವರ್ಷ ತುಂಬ ನಮಗೆ ಎಷ್ಟೋ ವರ್ಷಗಳಿಂದ ನಾವು ಕಾಯ್ತಾ ಇದ್ವಿ. ಅಂಬರೀಷ್ ಅವರೇ ಮತ್ತೆ ನಮಗೆ ವಾಪಸ್ಸು ಬಂದಾಗೆ ಇದೆ. ನಮ್ಮಲ್ಲಿ ಎಲ್ಲರೂ ಅದೇ ಒಂದು ಭಾವನೆ. ಮಗುನೂ ನೋಡೋಕ್ಕೆ ಎಲ್ಲರೂ ಅಂಬರೀಷ್ ಅವ್ರ ಥರನೇ ಇದ್ದಾನೆ ಅಂತಲೇ ಎಲ್ಲರಿಗೂ ಅನಿಸುತ್ತೆ. ಒಂದು ಕಡೆ ಅಂಬರೀಷ್ ಪುಣ್ಯ ಸ್ಮರಣೆ ಹಾಗೂ ಭಾನುವಾರ ಇದ್ದ ಕಾರಣ ಅಂಬರೀಷ್ ಸ್ಮಾರಕಕ್ಕೆ ನಮನ ಸಲ್ಲಿಸಲು ಅಭಿಮಾನಿಗಳ ದಂಡೆ ಬಂದಿತ್ತು. ಇದೇ ವೇಳೆ ಹಿರಿಯ ನಟ ದೊಡ್ಡಣ್ಣ ಮಾತನಾಡಿ, ಅಂಬಿ ಅಗಲಿ 6 ವರ್ಷವಾಗಿದೆ. ಅವರು ಸದಾ ನಮ್ಮ ನೆನಪಿನಲ್ಲಿ ಇರುತ್ತಾರೆ. ಅವರ ಫ್ಯಾಮಿಲಿಯ 5 ತಲೆಮಾರುಗಳನ್ನ ಕಂಡಿದ್ದೇನೆ. ಮರಿ ರೆಬಲ್ ಸ್ಟಾರ್ ಬಂದಿರೋದು ಖುಷಿಯಾಗಿದೆ ಅಂದ್ರು. 6 ವರ್ಷದ ಹಿಂದೆ 24ನೇ ತಾರೀಕು ಅವರು ದೇಹತ್ಯಾಗ ಮಾಡಿದ್ರು. ಅದು ಮರೆಯಕ್ಕಾಗದಲ್ಲಿರುವಂತಹ ಒಂದು ದುರ್ದಿವಸ. ಪ್ರತಿ ಕ್ಷಣನೂ ಅಂಬರೀಷ್ ನೆನಪಾಗ್ತಾರೆ. ಕವಿರತ್ನರನ್ನ ಒಂದು ಒಳ್ಳೆ ಮಾತು ಹೇಳ್ತಾನೆ, ಪುನರಪಿ ಮರಣಂ ಪುನರಪಿ ಜನನ, ಛೀ ಸತ್ತರಿ ಪುಟ್ಟರಿ, ಸತ್ತೋದವ್ರು ಮತ್ತೆ ಹುಟ್ಟಲ್ವಾ ಅಂತಾರೆ. ಮರಿ ರೆಬಲ್ ಸ್ಟಾರ್ ಬಂದವರೇ ಅಂಬರೀಷೆ ಮತ್ತೆ ಹುಟ್ಟಿ ಬಂದಿದ್ದಾರೆ ಅಂತ ಆ ಸಂಭ್ರಮ ಬಹಳ ಸಂತೋಷದ ವಿಷಯ. ಇನ್ನೊಂದು, ನಾನು 5 ತಲೆಮಾರು ನೋಡಿದ್ದೇನೆ ಅಂಬರೀಷ್ ಅವ್ರ ಫ್ಯಾಮಿಲಿಯಲ್ಲಿ. 6 ವರ್ಷವಲ್ಲ 100 ವರ್ಷಗಳಾದ್ರೂ ಅಂಬಿ ನೆನಪು ಅಭಿಮಾನಿಗಳ ಹೃದಯದಲ್ಲಿ ಸದಾ ಹಚ್ಚ ಹಸಿರಾಗಿರುತ್ತೆ. ಕಂಠೀರವ ಸ್ಟುಡಿಯೋಗೆ ಆಗಮಿಸಿ ನೆಚ್ಚಿನ ನಟನ ನೆನಪಿಗೆ ಜಾರಿದ್ರು ಅಭಿಮಾನಿಗಳು. ಧನು ಯಲಗಚ್ಚ ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.